ಗದಗ ತಾಲೂಕಿನ ಚಿಂಚಲಿ ಗ್ರಾಮದ ವಡ್ರಗೇರಿಯ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ದೇವಿ ಜಾತ್ರೆಯ ಅಂಗವಾಗಿ ಬುಧವಾರ ಬೆಳಗ್ಗೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸಣ್ಣ ಹನುಮಂತಪ್ಪ ಪೂಜಾರ ಅವರು ಅಗ್ನಿ ಹಾಯ್ದರು. ಗ್ರಾಮದ ಭುವಿ ಭಟ್ಟರ ಸಮುದಾಯದ ಆರಾಧ್ಯ ದೈವ ಶ್ರೀ ದುರ್ಗಾದೇವಿ ಭಕ್ತರ ಇಷ್ಟಾರ್ಥ ಸಿದ್ಧಿಸುವ ಶಕ್ತಿ ದೇವತೆಯೆಂದೇ ಈ ಭಾಗದಲ್ಲಿ ಪ್ರಸಿದ್ಧಿ. ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ದೇವಿ ಜಾತ್ರೆ ವಿಶಿಷ್ಟ ಹಾಗೂ ವಿಜೃಂಭಣೆಯಿಂದ ನಡೆಯುತ್ತದೆ. ಮಂಗಳವಾರ ಬನ್ನಿಮಾಂಕಳೆ ಕಟ್ಟಿಯಿಂದ ಶ್ರೀ ದೇವಿ ಮೂರ್ತಿ ಜತೆಗೆ ಪಾಲಕಿ ಉತ್ಸವ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. 2ನೇ ದಿನವಾದ ಬುಧವಾರ ಬೆಳಗ್ಗೆ 7 ಗಂಟೆಗೆ ಪುಷ್ಪಾನ್ನ ಅಭಿಷೇಕದ ನಂತರ ಭಕ್ತರ ಸಮ್ಮುಖದಲ್ಲಿ ದೇವಸ್ಥಾನದ ಅರ್ಚಕರಾದ ಸಣ್ಣ ಹನುಮಂತಪ್ಪ ಪೂಜಾರ್ ಅವರು ಅಗ್ನಿ ಹಾಯ್ದರು. ಈ ವೇಳೆ ಭಕ್ತರು ಉದೋ ಹರ್ಷೋದ್ಗಾರ ವ್ಯಕ್ತಪಡಿಸಿದರು. ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಸುತ್ತಮುತ್ತಲಿನ ಗ್ರಾಮಗಳ ಸಹಸ್ರಾರು ಭಕ್ತರು ಆಗಮಿಸಿದ್ದರು. ದೇವಸ್ಥಾನದ ಜಾತ್ರೆ ಕುರಿತು ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಸದಸ್ಯ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಹನುಮಂತಪ್ಪ ಪೂಜಾರ್ ಮಾತನಾಡಿದರು. ದುರ್ಗಾದೇವಿಯ ಜಾತ್ರೆಯ ಅಂಗವಾಗಿ ಇವತ್ತಿನ ದಿವಸ 3 ವರ್ಷಕ್ಕೊಮ್ಮೆ, ನಮ್ದು 2 ವರ್ಷ ಮುಗಿದು 3 ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತದೆ. ನಮ್ಮ ಭೋವಿ ಸಮಾಜದ ಎಲ್ಲ ಗುರು ಹಿರಿಯರು, ಅಣ್ಣ ತಮ್ಮಂದಿರು ಎಲ್ಲ ನಾವು ಸಾರ್ವಜನಿಕರ ಕೂಡ ಈ ಜಾತ್ರೆ ಮಾಡ್ತೀವಿ. ಚಿಂಚಲಿ ಕಲ್ಲೂರು ಎಲ್ಲ ಸೇರಿ ನಾವು ದೈವದಿಂದ ನಾವೆಲ್ಲ ಪರಿಶೋಧಿಸಿ ಮನೆಗೆ ಪರಿಶೋಧಿಸಿ ಮಂಗಳವಾರ ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಪ್ರೋಗ್ರಾಮ್ ಐತಿ ಅಂತ ಈ ಪ್ರೋಗ್ರಾಮ್ ಮುಗಿಸಿ ಮತ್ತೆ ನಾಟಕ ಇಷ್ಟು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷನೂ ದೇವಸ್ಥಾನಕ್ಕೆ ನಾನು ಒಂದು 2 ಮಾತುಗಳನ್ನು ಇದು ಮಾಡ್ತೇನೆ. ಚಿಂಚಲಿ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಇಂದು ಚಿಂಚಲಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿತ್ತು. ಏನಾಗಿತ್ತಂದ್ರೆ ಈ ಜಾತ್ರೆ ವಿಶೇಷ ಇರುತ್ತೊಮ್ಮೆ ಈ ಚಿಂಚಲಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಯುವಂತ ಜಾತ್ರೆ ಈ ಸುತ್ತಮುತ್ತ ಗ್ರಾಮದಲ್ಲಿ ಗದಗ ತಾಲೂಕಿನಲ್ಲೇ ಅತಿ ದೊಡ್ಡ ಜಾತ್ರಾ ಮಹೋತ್ಸವ ಜರುಗುವುದು ಯಾವ ಊರಲ್ಲಿ ಅಂತಂದ್ರೆ ಅದು ಚಿಂಚಲಿ ಗ್ರಾಮದಲ್ಲಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ.